ಸ್ನೇಹಿತರೆ ನಮಸ್ಕಾರ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ತೂತುಕುಡಿ ಜಿಲ್ಲೆಯ ಶಾಂತನ್ಕುಲಂನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ತಂದೆ ಮಗ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಹೊರಬಂದಿದೆ. ಸೋಮವಾರ ಮದುರೈ ಜಿಲ್ಲಾ ನ್ಯಾಯಾಲಯ 9 ಪೊಲೀಸ್ನವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು, ಇದು ಅಪರೂಪದಲ್ಲಿ ಅಪರೂಪ ಅಂತ ಪೊಲೀಸ್ ಇಲಾಖೆ ಹಿರಿಯರು ಅಭಿಪ್ರಾಯಪಟ್ಟಿದ್ದಾರೆ. ನಿಮಗೆ ಅಚ್ಚರಿ ಅನಿಸಿದ್ರು ಕೂಡ ಇದು ಸತ್ಯ. ಕಾನೂನು ಕಾಪಾಡಿ ಮಾನವೀಯತೆ ಮೆರೆಯಬೇಕಾದ ಇಲಾಖೆ ಈ ರೀತಿ ಹಿಂಸೆ ಕ್ರೌರ್ಯಕ್ಕೆ ಬಿದ್ದರೆ ಉತ್ತರ ಹೀಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ನೈಜ ಸಾಕ್ಷಿಯಾಗಿದೆ. ಹೌದು, ಈ ಘಟನೆ ಬಗ್ಗೆ ತಿಳಿತಾ ಹೋದ್ರೆ ಅದು ಕೊರೋನಾದ ಸಮಯ. ತಮಿಳುನಾಡಿನ ಶಾಂತನ್ಕುಲಂ ಇಲ್ಲಿ ಜಯರಾಜ್ ಮತ್ತು ಮಗ ಬೆನಿಕ್ಸ್ ಇಬ್ರು ಕೂಡ ಒಂದು ಮೊಬೈಲ್ ಶಾಪ್ ಅನ್ನ ಇಟ್ಕೊಂಡು ಜೀವನ ನಡೆಸ್ತಿದ್ರು. ನಿಮಗೆ ಗೊತ್ತಿರೋ ವಿಚಾರ, ಕೊರೋನಾ ಸಂದರ್ಭದಲ್ಲಿ ಎಲ್ಲೆಡೆ ಕರ್ಫ್ಯೂ ಹೇರಲಾಗಿತ್ತು. 8 ಗಂಟೆಗೆ ಅಂಗಡಿಗಳನ್ನ ಮುಚ್ಚಬೇಕಾಗಿತ್ತು. ಆದರೆ ಅದೇ ಸಮಯಕ್ಕೆ ಬಂದ ಪೊಲೀಸ್ನವರು ಜಯರಾಜ್ನನ್ನು ವಿಚಾರ ಮಾಡಿದ್ದಾರೆ. ಯಾಕೆ ಅಂಗಡಿ ಓಪನ್ ಮಾಡಿದ್ಯಾ, ಕ್ಲೋಸ್ ಮಾಡುವಂತ ಹೆದರಿಸಿದ್ದಾರೆ. ಬಾಯಿಗೆ ಬಂದಂತೆ ಕೆಟ್ಟದಾಗಿ ಬೈದಿದ್ದಾರೆ. ಆಗ ಜಯರಾಜ್, ನನ್ಯಾಕಿಷ್ಟು ಬೈತಿದ್ದೀರಿ, 15 ನಿಮಿಷ ಅಷ್ಟೇ ಲೇಟ್ ಆಗಿದೆ ಅಂತ ಮಾತನಾಡಿದ್ದಾರೆ ಅಷ್ಟೇ. ಅದಕ್ಕೆ ಪೊಲೀಸ್ನವರ ನಾನತ್ವಕ್ಕೆ ಹರ್ಟ್ ಆಗತ್ತೆ. ನಮಗೆ ಹೆದರುತ್ರ ಕೊಡ್ತೀಯ ಅಂತ 2019 ಜೂನ್ 19ನೇ ತಾರೀಕು ಸ್ಟೇಷನ್ಗೆ ಕರೆದೊಯ್ದಿದ್ದಾರೆ. ಅವರದೇ ಭಾಷೆಯಲ್ಲಿ ಹೊಡೆದಿದ್ದಾರೆ, ಬೈದಿದ್ದಾರೆ, ಎಲ್ಲವನ್ನ ಮಾಡಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಮಗ ಬೆನಿಕ್ಸ್ ಸ್ಟೇಷನ್ಗೆ ಹೋಗಿ ತಂದೆಯನ್ನ ಬಿಡಿಸ್ಕೊಂಡು ಬರೋದಕ್ಕೋಸ್ಕರ ಆತುರವಾಗಿ ಬರ್ತಾನೆ. ತಂದೆಯನ್ನ ಮಗ ಬೆನಿಕ್ಸ್ ಮುಂದೆಯೇ ಒಡೆಯೋದನ್ನ ಕಂಡು ಬಿಡಿಸಲು ಮುಂದಾಗ್ತಾನೆ. ಇದಕ್ಕೆ ಕೋಪಗೊಂಡ ಪೊಲೀಸ್ನವರು ಮಗನನ್ನ ಹೊಡೆದು ಇಬ್ಬರನ್ನ ಲಾಕಪ್ಗೆ ಹಾಕ್ತಾರೆ. ಈ ವಿಚಾರ ಊರಿನವರಿಗೆ ತಿಳಿತಾ ಇದ್ದಂತೆ ಪೊಲೀಸ್ ಠಾಣೆ ಬಳಿ ಜಮಾಯಿಸಿ ಅವರನ್ನ ಬಿಡುವಂತೆ ಕೇಳ್ಕೊಂಡಿದ್ದಾರೆ. ಆದ್ರೆ ಕ್ಯಾರೆ ಅನ್ನದ ಪೊಲೀಸ್ನವರು ಕೊರೋನಾ ಇದೆ, ಡಿಸ್ಟೆನ್ಸ್ ಇರ್ಲಿ, ಜೊತೆಗೆ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತೇಳಿ ಪೊಲೀಸ್ನವರು ಅವರನ್ನ ಒಳ ಬಿಡದೆ ವಾಪಸ್ ಕಳಿಸಿದ್ದಾರೆ. 19ನೇ ತಾರೀಕು ಪೊಲೀಸ್ನವರ ಮೇಲೆ ಹಲ್ಲೆ, ಹಾಗೆ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಮತ್ತು ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೇಸನ್ನ ದಾಖಲೆ ಮಾಡಿಕೊಂಡು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿದ್ದಾರೆ. ಮಾರನೇ ದಿನ 20ನೇ ತಾರೀಕು ಜಡ್ಜ್ ಮುಂದೆ ಪೊಲೀಸ್ನವರು ನಮ್ಮನ್ನ ಒಡೆದಿಲ್ಲ ಅಂತ ಹೇಳಬೇಕು ಅಂತ ಹೇಳಿ ಎದುರಿಸಿದ್ದಾರೆ. ಕೊರೋನಾ ಇದ್ದುದರಿಂದ ನ್ಯಾಯಾಧೀಶರು ಕೂಡ ಅವರ ಹತ್ತಿರನೂ ಬರದೆ, ಅವರಲ್ಲಿ ಆದಂತ ಗಾಯದ ಕಲೆಗಳನ್ನು ಕೂಡ ಗಮನಿಸದೆ, ಅವರ ವೇದನೆಯನ್ನ ಕೇಳದೆ ಅವರನ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ, ಪೊಲೀಸ್ನವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಮೆಡಿಕಲ್ ರಿಪೋರ್ಟ್ಗಳನ್ನ ತಂದು ತೋರಿಸಿದ್ದಾರೆ. ಅವರನ್ನ ಪೊಲೀಸ್ ಬಂಧನಕ್ಕೆ ಒಪ್ಪಿಸಿಕೊಂಡಿದ್ದಾರೆ. ಇನ್ನು ಅದೇ 20ನೇ ತಾರೀಕು ರಾತ್ರಿ ತುಂಬಾ ಹಲ್ಲೆ ನಡೆಸಿಬಿಟ್ಟಿದ್ದಾರೆ. ರಾತ್ರಿ ಪೂರ್ತಿ ರಕ್ತ ಬರುವಂತೆ ಅರೆಬೆತ್ತಲೆಯಾಗಿರಿಸಿಕೊಂಡು ರಾಡ್ಗಳಲ್ಲಿ, ಪೈಪ್ಗಳಲ್ಲಿ, ಲಾಠಿಗಳಿಂದ ಹೊಡೆದು ರಕ್ತ ಸುರಿಯುವಂತೆ ನರಕ ತೋರಿಸಿದ ಪೊಲೀಸ್ನವರು ಮೃಗಿಗಳಾಗಿ ಬಿಟ್ಟಿದ್ದಾರೆ. ಇನ್ನು 22ನೇ ತಾರೀಕು ತುಂಬಾ ಅಸ್ವಸ್ಥಗೊಂಡ ತಂದೆ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಂದು ಮಗ ಬೆನಿಕ್ಸ್ ಸಾವನ್ನಪ್ಪುತ್ತಾನೆ. 23ನೇ ತಾರೀಕು ತಂದೆ ಜಯರಾಜ್ ಕೂಡ ಸಾವಿಗೀಡಾಗ್ತಾನೆ. ಪೊಲೀಸ್ನವರು ಇವರಿಬ್ರು ಉಸಿರಾಟದ ತೊಂದರೆಯಿಂದ ಸಾವಿಗೀಡಾಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಮಾಹಿತಿ ನೀಡುತ್ತಾರೆ. ಇದರ ವಿರುದ್ಧ ಭುಗಿಲೆದ್ದ ಜನಕ್ರೋಶ ಪ್ರತಿಭಟನೆಗೆ ಇಳಿಯುತ್ತೆ. ಆಗ ಮದುರೈ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುತ್ತೆ. ಪೊಲೀಸ್ನವರ ವಿರುದ್ಧ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಬಿಡುತ್ತೆ. ಓರ್ವ ನ್ಯಾಯಾಧೀಶರನ್ನ ನೇಮಕ ಮಾಡಿ ಠಾಣೆಯಲ್ಲಿನ ದಾಖಲೆಗಳನ್ನ ಪಡೆದುಕೊಂಡು ಬರುವಂತೆ ಆದೇಶ ಕೂಡ ಹೊರಡಿಸುತ್ತೆ. ಅದರಂತೆ ಅವರು ಬರ್ತಾರೆ. ಆದ್ರೆ ಪೊಲೀಸ್ನವರು ಮಾಹಿತಿ ಕೊಡದೆ ಅವರನ್ನೇ ಹೆದರಿಸ್ತಾರೆ. ನಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ ಎಂದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ. ಆಗ ಧೈರ್ಯ ಮಾಡಿ ಮಹಿಳಾ ಪೇದೆ ರೇವತಿ ಅನ್ನೋ ಮಹಿಳೆ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನ್ಯಾಯಾಧೀಶರ ಮುಂದೆ ಹೇಳಿಬಿಡ್ತಾಳೆ. ಆಗ ಕೇಸ್ಗೆ ಬಲವಾದ ತಿರುವು ಪಡೆದುಕೊಳ್ಳುತ್ತೆ. ಪೊಲೀಸ್ನವರ ವಿಚಾರಣೆ ಕೂಡ ನಡೆಸ್ತಾರೆ. ಪೊಲೀಸ್ನವರು ತಂದೆ ಮಗನನ್ನ ಮನಬಂದಂತೆ ಥಳಿಸಿ ನರಕ ತೋರಿಸಿರುವಂತಹ ಘಟನೆ ಅವರಿಗೆ ಮನದಟ್ಟಾಗುತ್ತೆ. ಕೊನೆಗೆ ಪೊಲೀಸ್ನವರ ಮೃಗಿಯ ವರ್ತನೆ ಹೃದಯ ನಡುಗುವಂತೆ ಮಾಡಿತ್ತು ಅಂತ ಪರಿಗಣಿಸಿ ಇವರಿಗೆ 6 ವರ್ಷದವರೆಗೂ ಬೇಲ್ ಸಿಗದೆ ಜೈಲಲ್ಲೇ ಕೊಳೆಯಿಸ್ತಾರೆ. ಇದೀಗ ತೀರ್ಪು ಹೊರಬಿದ್ದಿದೆ. 9 ಮಂದಿ ಪಾಪಿ ಪೊಲೀಸ್ನವರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಮದುರೈ ಜಿಲ್ಲಾ ನ್ಯಾಯಾಲಯ ತೀರ್ಪು ನೀಡಿ ಸಮಾಜದಲ್ಲಿ ಮೆಚ್ಚುಗೆ ಪಡೆದಿದೆ.